ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾಕ್ರಿ ಪಾಕಿಸ್ತಾನ ಅಂತ ಭಯೋತ್ಪಾದಕ ದೇಶಕ್ಕೆ ಸಾಲ ಕೊಡ್ತದೆ? ಅದ್ರ ಅಭಿವೃದ್ಧಿ ಕೊಡಲಿ ಅಂತ ಕರಾರಿಲ್ಲ. ಅಭಿವೃದ್ಧಿ ಆಗಲಿ, ಪಾಕ್ ಶ್ರೀಮಂತ ಆಗಲಿ, ಅದ್ರ ಜೊತೆಗೆ ಎಲ್ಲರೂ ಉದ್ಯೋಗ ಕೊಡುವಂಥದ್ದಾಗಲಿ, ಶಾಂತಿ ಪ್ರಿಯ ದೇಶ ಆಗಲಿ, ಇದಕ್ಕೆಲ್ಲ ಕೊಡಲಿ, ಅದಕ್ಕಿಲ್ಲ ಅಂತಲ್ಲ. ಈಗಾಗಲೇ ದಿವಾಳಿ ಆಗ್ತದೆ ಅದರ ಒಂದು ತನ್ನದೇ ಆದ ನೀತಿಗಳಿಂದ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದ್ದ ವಿಷಯ ಅದ. ಕೇವಲ ಈ ಮುಂದುವರೆದ ದೇಶವು ಶ್ರೀಮಂತ ದೇಶಗಳ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿ ಇಟ್ಟುಕೊಂಡು IMF ಇದ್ದಿದ್ದು ಸಾಲ ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅದು ಅಭಿವೃದ್ಧಿ ಸಲ ಕೊಡ್ತಾ ಇದೆ. ಆ ಮಾತು ಬೇರೆ. ಅದರಲ್ಲಿ ಫಂಡ್ ಇರೋದು ಯಾರದಪ್ಪ ಹೆಚ್ಚಿದ್ರೆ ಅಮೇರಿಕಾದ್ದು. IMFದಲ್ಲ, ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇವೇನು 8 ದೇಶಗಳಿದ್ದಾವೆ, ಅವ್ರ ದುಡ್ಡು ಹೆಚ್ಚಿಗೆ ಇರ್ತದೆ. ಅವರು ಹೆಚ್ಚಿಗೆ ಎದುರು ಶ್ರೀಮಂತರಾಗಿದ್ದಾರಪ್ಪ ಅಂದರೆ ಅವರು ಶ್ರೀಮಂತರಾಗಿದ್ದು ಈ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಿ ಈ ಬಡ ರಾಷ್ಟ್ರಗಳಿಗೆ ಹಂಚೋದ್ರಿ. ಶಸ್ತ್ರಾಸ್ತ್ರ ತಯಾರು ಮಾಡೋದು ನಮ್ಮಲ್ಲಿಯೇ ಕಬ್ಬಿನೋ ಅದರ ಮತ್ತೊಂದು ಅದರನ್ನು ತೊಗೊಂಡು ಹೋಗೋದು, ತಾಮ್ರ ಅದರೋ ಏನೋ ಆಗಿರ್ಬೋದು ತೆಗೆದುಕೊಂಡು ಹೋಗೋದು, ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಹೋಗಿ ಇಲ್ಲಿ ಶಸ್ತ್ರಾಸ್ತ್ರ ತಯಾರು ಮಾಡೋದು, ಅವು ನಮಗೆ ಮಾರೋದು ಮದ್ದುಗುಂಡೆಗಳೆಲ್ಲ, ನಾವು ಬಡದಾಡಿ ಸಾಯೋದು. ಇದು ಸಾಮಾನ್ಯವಾಗಿ ನಡೆದುಕೊಂಡಂಥ ಪರಂಪರೆ ಆಗಿಬಿಟ್ಟದೆ. ಇವತ್ತು ಎಲ್ಲ ಈ ಮುಂದುವರೆದ ರಾಷ್ಟ್ರಗಳು ಅದೇ ರೀತಿ ಇದ್ದಾವೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಕಡೆಗೆ ಅಫೀಮ್ ಮಾರ್ತಿದ್ರು, ಮತ್ತೇನೋ ಮಾರ್ತಿದ್ರು. ಇವತ್ತು ಅದರ ಬದಲಾಗಿ ಶಸ್ತ್ರಾಸ್ತ್ರಗಳನ್ನು ಮಾರೋದು, ಅದಕ್ಕೆ ಸಾಲ ಕೊಡೋದು. ಈಗ IMF ಇದ್ದ ಆ ಸಾಲವನ್ನು ಕೊಟ್ಟದ್ದು ಅದು ಯುದ್ಧದ ಸಂದರ್ಭದಲ್ಲೇ. ಈಗಾಗಲೇ ಪಾಕ್ ಸೋತು ಹೋಗಿತ್ತದು ಮಾನಸಿಕವಾಗಿ. ಯಾಕಂದ್ರೆ ಅಮೇರಿಕಾ ದೂರ ಸರಿತಾ ಇದೆ, ಚೈನಾನು ದೂರ ಸರಿದದು ಇಲ್ಲಿವರೆಗೆ. ಬಟ್ ಚೈನಾ ಈಗ ದೂರ ಸರಿತಾ ಇಲ್ಲ, ಸಮೀಪ ಹೋಗ್ತದೆ. ಆ ಮಾತು ಬೇರೆ. ಅದೇ ಕಾಲಕ್ಕೆ ನಮ್ಮ ಯುರೋಪಿಯನ್ ಯೂನಿಯನ್ ದೇಶಗಳು ಸಹಿತ ಇಲ್ಲಪ್ಪ ಇದು ನೀವು ಶಾಂತಿಯಿಂದ ಇರುವಂಥದ್ದು ಮಾಡಿರಿ, ಭಯೋತ್ಪಾದನೆಗೆ ಆಸೆ ಕೊಡೋಕೆ ಹೋಗ್ಬಾರ್ದು ಅವರು ನಿಧಾನಕ್ಕೆ ಹೇಳ್ತಾಯಿದ್ರು. ಹೀಗಾಗಿ ಪಾಕಿಸ್ತಾನ ಒಂದು ರೀತಿ ಏಕಾಂಗಿ ಆಗುವ ಸಂದರ್ಭದಲ್ಲ IMF ಮತ್ತು ನಮ್ಮ ಚೈನಾ ಈ ಇಬ್ಬರು ಗುರುಗಳು ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ಬಲಿಷ್ಠ ಆಗುವಂಥ ಪ್ರಸಂಗ ಬಂದುಬಿಡ್ತದೆ ಇವತ್ತು. ಯಾಕಂದರೆ 19,500 ಕೋಟಿ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಸಾಲ ಅಪ್ಲಿಕೇಶನ್ ಆಗಿದ್ರು ಇವರು. ಮತ್ತು ಇವರು ಸಾಲ ಮರಳಿಸೋದು ಸಹಿತ ಸರಿಯಾಗಿಲ್ಲ, ಕಂತು ಸರಿಯಾಗಿ ತುಂಬುವಂಥದ್ದಿಲ್ಲ, ಕೊಡುವಂಥದ್ದಿಲ್ಲ. ಯಾಕಂದ್ರೆ ಅಲ್ಲಿ ಉತ್ಪಾದನೆ ಇಲ್ಲ ರೀ. ಇಡೀ ದೇಶ ತುಂಬ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಮೂಲಭೂತವಾಗ್ತೀರ ಇಸ್ಲಾಂ ಧರ್ಮ ಶ್ರೇಷ್ಠ, ಅದು ಅತ್ಯಂತ ಶ್ರೇಷ್ಠ ಅಂತ ಕೇವಲ ಮಸೀದಿಗಳಲ್ಲಿ ಆಗಲಿ ಮತ್ತೊಂದಾಗಲಿ ಅಥವಾ ಈ ಶಿಯಾ ಸುನ್ನಿಗಳ ಪ್ರಧಾನದಿಂದ ಆಗಿರ್ಬೋದು ಮತ್ತೇನಾಗಿರ್ಬೋದು. ಇವತ್ತು ಸುನ್ನಾಗಿದೆ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಇದ್ದಿದ್ದು ಜಿನ್ನವರು ಮೂಲತಃ ಒಬ್ಬ ಪ್ರಜಾಪ್ರಭುತ್ವವಾದಿ, ಅದರ ನಂತರದಲ್ಲೇ ದೇಶ ನಡೆಸಲು ಒಬ್ಬ ಮೂಲಭೂತವಾದಿ ಆದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ನೆಲೆಗಟ್ಟಲು ದೇಶ ಉಳಿದ್ರು. ಇವತ್ತು ಪಾಕಿಸ್ತಾನ ಪೂರ್ತಿ ದಿವಾಳಿ ಹಂಚಿಗೆ ಬಂದು ನಿಂತದ. ಅದು ಕೇವಲ ಇವತ್ತು ಭಯೋತ್ಪಾದನೆ ತಯಾರು ಮಾಡೋದು ಅಥವಾ ಇನ್ನೊಂದು ದೇಶದ ಯುದ್ಧದ ವ್ಯಕ್ತಿಗಳನ್ನು ಕಳಿಸೋದು, ಅಂದರೆ ಸೈನಿಕರನ್ನ ಕಳಿಸೋದು, ಅಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ಇನ್ನೊಂದು ದೇಶದಲ್ಲೇ, ಇದೆಲ್ಲ ನಾವು ನೋಡ್ತಾ ಇದ್ವಿ ಇವತ್ತು. ಅಂದ್ರೆ ಇವತ್ತು ಅರಬ್ ದೇಶದ ಹೆಚ್ಚು ಕಡಿಮೆ ಎಲ್ಲ ದೇಶಗಳ ಸೈನಿಕರು ಯಾರಪ್ಪ ಅಂದ್ರೆ ಪಾಕಿಸ್ತಾನದ ಇಲ್ಲೇ ಬಡತನಕ್ಕೆ ಪಾಪ ಮಕ್ಕಳಲ್ಲಿ ಹೋಗಿ ಸೈನ್ಯದಲ್ಲಿ ಸೇರಿಕೊಂಡು ಆ ದೇಶದ ರಕ್ಷಣೆಗಾಗಿ ಮತ್ತದಕ್ಕೂ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲೇ ಸ್ವತಃ ಇವತ್ತು ಒಂದು ರೀತಿ ಕಂಟ್ರೋಲ್ಗೆ ಬಂದಂಥದ್ದು. ನಿಜವಾಗಿ ಪಾಕ್ ಇದ್ದು ಮಾತುಕತೆಗೆ ಬಂದೇ ಬಿಟ್ಟಿತ್ತು. ಇನ್ನೇನಿಲ್ಲಪ್ಪ ಬೇಡ ಇದು ಯುದ್ಧ ಅನ್ನೋ ಸಂದರ್ಭದಲ್ಲಿ IMF ಇದ್ದಿದ್ದು ಮೊದಲೇ ಕಂತು 2,500 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಮುಂದಾಗ್ಯದ. ಇದು ಎಲ್ಲಿ ಹೋಗ್ತದೆ ದುಡ್ಡು ಇಷ್ಟು ದೊಡ್ಡ ಪ್ರಮಾಣದ? ಅವ್ರ ಅಭಿವೃದ್ಧಿಗೆ ಹೋಗ್ತದನ, ಡ್ಯಾಮ್ಗಳಿಗೆ ಹೋಗ್ತದನ, ರೋಡ್ಗಳಿಗೆ ಹೋಗ್ತದನ, ಅಲ್ಲಿ ಅಗ್ರಿಕಲ್ಚರ್ಗೆ ಹೋಗ್ತಾನೆ, ಎಲ್ಲಕ್ಕೆ ಹೋಗ್ತದೆ ಖರ್ಚು ಮಾಡ್ತಾರೆ ಇವರು. ಸಾಲ ಅಂತಿಗೆ ತೋರಿಸ್ತಾರೆ ಅಷ್ಟ. ಆದರೆ ಆ್ಯಕ್ಚುಲಿ ಇವತ್ತು ಯುದ್ಧ ಶಸ್ತ್ರಾಸ್ತ್ರ ಕಡಿಮೆ ಇದ್ದಿದ್ದಕ್ಕಾಗಿ, ಮದ್ದುಗುಂಡುಗಳು ಸಾಕಷ್ಟು ಇಲ್ಲದಕ್ಕಾಗಿ, ಮತ್ತೊಂದು ಆಧುನಿಕ ಶಸ್ತ್ರಾಸ್ತ್ರಗಳಿಲ್ಲದ ಕಾರಣಕ್ಕಾಗಿ ಇವತ್ತು ಅಮೇರಿಕಾ ಜೊತೆಗೋ ಚೈನಾ ಜೊತೆಗೋ ಎಲ್ಲ ಸಂಬಂಧಗಳನ್ನು ಬೆಳೆಸ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಇವೆಲ್ಲ ತರಿಸ್ಕೊಂಡು ಯುದ್ಧ ಮಾಡೋಕ್ಕೆ ತಯಾರಿ ಮಾಡ್ತಾಯಿದೆ. ಇದೆಲ್ಲ ಮೂರನೇ ಜಗತ್ತಿನ ಎಲ್ಲ ದೇಶಗಳು ಪಡಿಪಾಟಲ್ಲಿದೆ. ಯಾಕಪ್ಪ ಅಂತಂದ್ರೆ ಆಜುಬಾಜು ದೇಶಗಳು ಸಂಘರ್ಷ, ಬಡತನ ಕಿತ್ತುನ್ನುವಂಥದ್ದು ಮತ್ತು ಜನಸಾಮಾನ್ಯ ಮನಸ್ಸನ್ನು ಧರ್ಮ ಮತ್ತು ಯುದ್ಧದ ಮೂಲಕ ಆ ಸೈಡ್ ಒಯ್ಯುವಂಥದ್ದು ಮತ್ತು ಅವರು ಆಳಗೋದು ಹೋಗುವಂಥದ್ದು, ಒಬ್ಬ ಡಿಕ್ಟೇಟರ್ ಬೆಳೆದು ಕಾರಣೀಕರ್ತರಾಗುವಂಥದ್ದು IMF ಮಾಡ್ತಾ ಬಂದದ್ದು. ಇವತ್ತು ಒಬ್ಬ ಡಿಕ್ಟೇಟರ್ ಆಗೋದು ಕದ. ಇವತ್ತು ಅಲ್ಲಿಯ ಮುನೀರ್ ನಿಮಗೆ ಗೊತ್ತದ, ಈ ಹಿಂದಾದರೂ ಅಲ್ಲಿಯ ಸೈನ್ಯಾಧಿಕಾರಿಗಳನ್ನು ಅಲ್ಲಿ ಡಿಕ್ಟೇಟರ್ ಆಗ್ತಾ ಹೋಗಿದ್ರು ಅನ್ನೋದನ್ನು. ಅಂದ್ರೆ ಇದರ ಅರ್ಥ ಏನಪ್ಪ ಅಂದರೆ ಇದು ಈಗ ಸಾಲ ಕೊಡುವಂಥ ಪಾಕಿ ಕೊಡುತ್ತಿರುವಂಥ ಈ IMF ಇದು ಇವಾಗ ನಮ್ಮಲ್ಲಿ ಗೊತ್ತಿದ್ದ ವಿಷಯ. ಈಗಾಗಲೇ ಅದು ಶ್ರೀಮಂತ ದೇಶಕ್ಕೆ ಏನಿರ್ತದೆ ಅವ್ರಿಗೆ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ, ಅದನ್ನು ಸಿಕ್ಕಾಪಟ್ಟೆ ರೇಟಿಗೆ ಮಾರ್ತಾರೆ ಅನ್ನೋದು ನಿಮಗೆ ಗೊತ್ತಿದ್ದ ಮಾತು. ₹1 ಒಂದು ವಸ್ತುವನ್ನು ಸಾವಿರಾರು ರೂಪಾಯಿ ಮಾರ್ಕೊಳ್ಳೋಂಥದ್ದು, ಲಕ್ಷಕ್ಕೆ ಮಾರ್ಕೊಳ್ಳೋಂಥ ಇದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಬುದ್ಧಿವಂತರ ಈ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ IMF ಇದ್ದಿದ್ದು ಫಂಡ್ ಮಾಡ್ತದೆ. ಹೀಗಾಗಿ ಪಾಕಿಗೆ ಕೊಟ್ಟಂಥ ಇದು ಏನಪ್ಪ ಅಂತಂದ್ರೆ ಅಲ್ಲಿಯ ಉಗ್ರವಾದಿಗಳಿಗೆ ಕೊಟ್ಟಂಗೆ ಇದು ಅಂತೇಳಿ ಸ್ವತಃ ಅಸಾವುದ್ದೀನ್ ಓವೈಸಿ ಅವರು AIMIM ಮುಖ್ಯಸ್ಥರು
ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಾಳೆ ನಮ್ಮ ಭಾರತ ಮೇಲೆ ಪ್ರಯೋಗ ಮಾಡ್ತಾರೆ ಅವರು, ಅದಕ್ಕೆ ಯಾಕೆ ಕೊಟ್ಟರು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಅಸಾದುದ್ದೀನ್ ಓವೈಸಿ ಅವರು ಮತ್ತು ಅದಕ್ಕೆ ಒಮರ್ ಅಬ್ದುಲ್ಲಾ ಅವರು ಸಹಿತ ಅದನ್ನ ಹೇಳ್ತಾ ಇದ್ದಾರೆ. ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಲ್ಲ, ಅಂತಾರಾಷ್ಟ್ರೀಯ ಭಯೋತ್ಪಾದಕ ನಿಧಿ. ತೀವ್ರ ಟೀಕೆ ಮಾಡ್ತಾರೆ ಭಯೋತ್ಪಾದಕ ನಿಧಿ ಅವರು. ಯಾಕಪ್ಪ ಅಂತಂದರೆ ಯುದ್ಧ ಸಾಮಗ್ರಿಗಳ ಖರೀದಿಗಾಗಿ ಪಾಕಿಸ್ತಾನಕ್ಕೆ ನೆರವು ನೀಡುತ್ತಾ ಇದೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ನೇರವಾಗಿ IMF ಟೀಕೆ ಮಾಡ್ತಾ ಇದ್ದಾರೆ. ಮತ್ತು RSS ಸಹಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೂ ಸಹಿತ ಒತ್ತಾಯ ಮಾಡ್ತದೆ, ಮಾರು ಕೊಡಬೇಡ್ರಿ, ಸಾಲ ಕೊಡಬೇಡ್ರಿ ಅಂತೇಳಿ. ಆದರೆ ಅವರು ಬಿಡ್ತಾರೇನ್ರಿ? ಅದು ಇನ್ನೊಂದು ಮಾತ್ರ ಇಲ್ಲೇ ಬರ್ತದೆ. ಈ ಕಾಂಗ್ರೆಸ್ ಒಂದು ಟೀಕೆ ಮಾಡೋದ ಬಿ ಜೆ ಪಿ ಇದು ಆ ಸಭೆಯಲ್ಲಿತ್ತು, ಅದ್ರ ಪ್ರತಿಭಟನೆ ಮಾಡಿ ಹೊರಗೆ ಬಂತು ಅಂತೇಳಿ ನಾವು ನ್ಯೂಸ್ ನೋಡಿದ್ವಿ. ಆ ನ್ಯೂಸ್ ಪ್ರಕಾರ ಹೌದು, ಹೊರಗೆ ಯಾಕೆ ಬರಬೇಕಾಗಿತ್ತು, ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು, ಅದ್ರ ವಿರುದ್ಧ ಮತ ಹಾಕಬೇಕಾಗಿತ್ತು ಅನ್ನುವಂಥದ್ದು ಒಂದು ಸಲಹೆಯನ್ನು ನಮ್ಮ ಜಯರಾಮ್ ರಮೇಶ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಜಯರಾಮ್ ರಮೇಶ್ ಕೊಡ್ತಾರೆ. ಆದರೆ ಅದಕ್ಕೆ ನಮ್ಮ BJP ಚೆಲ್ಲದವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಹಂಗಿಲ್ಲದು, ಸಭೆಯಲ್ಲಿ ಮತ ಹಾಕೋದಿಲ್ಲ, ಅದು ವಿರೋಧ ಮಾಡೋದಷ್ಟೇ, ವಿರೋಧ ಮಾಡಿ ಬಂದ್ವಿ ನಾವು, ಮತ ಹಾಕೋದು ನಮಗಿಲ್ಲ, ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. IMFನಿಂದ ಸಾಲ ನೀಡಬಾರದೆಂದು ಒತ್ತಾಯಿಸಿ ಸಭೆಯಲ್ಲಿ ಮತ ಚಲಾಯಿಸುವ ಅವಕಾಶ ಯಾವುದೇ ದೇಶಕ್ಕೆ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದನ್ನೂ ಇಲ್ಲೋ ಗೊತ್ತಿಲ್ಲ, ಇರ್ಬೋದು. ಒಬ್ಬ ಏನಪ್ಪ ರೆಸ್ಪೆಕ್ಟೆಡ್ ರಮೇಶ್, ನಮ್ಮ ಏನಪ್ಪ ಜಯರಾಮ್ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಈಗ ಕೊಡೋದಕ್ಕೆ ಸಭೆ ನಡೆಸ್ತಾ ಇದ್ದಾರೆ ಅಂದಾಗ ಅದಕ್ಕೆ ಮತ ಹಾಕಿಸ್ಕೊಳ್ತಾ ಇದ್ದಾರೆ ಅಂದರೆ ಬೇಡದು ಮತ ಇರ್ಬೋದಲ್ಲ, ಅದೇನೂ ಇರಲಿ. ಇನ್ನೂ ಅಷ್ಟು ವಿರೋಧ ಮಾಡುವಂಥದ್ದು BJP ಮಾಡಬೇಕಾಗಿತ್ತು, ಮಾಡಿ ಅನ್ನೋದಷ್ಟೇ ಉದ್ದೇಶದ ತಿಳ್ಕೊಂಡಿದ್ರಲ್ಲೇ. ಏನೋ IMF ಮಾತ್ರ ಮಾಡಿದ್ದು ಈ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಇನ್ನಷ್ಟು ಏನಪ್ಪ ಅಂದ್ರೆ ಒಂದಿಷ್ಟು ನಮ್ಮ ಭಾರತ ಜೊತೆಗೆ ಇನ್ನಷ್ಟು ತಿಕ್ಕಾಡೋದಕ್ಕೆ, ಘರ್ಷಣೆಗೆ ಕಾರಣೀಭೂತ ಆಗುವುದು, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಈಗಾಗಲೇ ಸೀಸ್-ಫೈರ್ ಮಾಡ್ದಂತ ಒಪ್ಪಿಕೊಂಡ ಮತ್ತೆ ಕ್ಷಣದ ಯುದ್ಧ ನಿಂತದ ನಮ್ಮ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನಕ್ಕೆ ಈ ನೆರವಿದ್ದು ಮತ್ತು ಯುದ್ಧ ಮಾಡೋದಕ್ಕೆ ಒಂದು ಏನಪ್ಪ ಅಂದ್ರೆ ಆತ್ಮಸ್ಥೈರ್ಯ ಕೊಟ್ಟಿದ್ದರಿಂದಾಗಿ ಮತ್ತು ಈ ಭಾಗದಲ್ಲಿ ದಕ್ಷಿಣ ಏಷ್ಯಾದಲ್ಲೇ ಅಸ್ಥಿರತೆ ಮತ್ತೆ ಬೆಳ್ಕೊಂಡು ಹೋಗುವಂಥದ್ದು, ಜೊತೆಗೆ ಚೀನಾನು ಸಹಿತ ಇದಕ್ಕೆ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲೇ ನಮ್ಮ ಟ್ರಂಪ್ ಅವರು ಈ ಒಂದು ವ್ಯಾಪಾರಿ ಯುದ್ಧವನ್ನು ಶುರು ಮಾಡಿದ ಮೇಲೆ ಟ್ರಂಪ್ ಅವ್ರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ, ಮತ್ತು ಟ್ರಂಪರ ಪ್ರಭಾವ ದಕ್ಷಿಣ ಏಷ್ಯಾ ಮೇಲೆ ಆಗಬಾರ್ದು, ವರ್ಲ್ಡ್ ಮೇಲೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಚೈನಾನು ಸಹಿತ ಪಾಕಿಸ್ತಾನ ಎತ್ತಿಕೊಳ್ತಾ ಇದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗ್ಯದ. ಆದರೆ ಈ ಚೈನಾ ಮತ್ತು ಅಮೆರಿಕಾದ ಎತ್ತಿ ಕಟ್ಟುವಿಕೆ ಅವ್ರ ತಿಕ್ಕಾಡದಿಂದಾಗಿ ಮತ್ತಷ್ಟು ನಮಗೆ ಇನ್ನಷ್ಟು ಸಮಸ್ಯೆ ದೊಡ್ಡದಾಗ್ತಾ ಇದೆ. ಇದು ಅದೇನೋ ಆಗಲಿ, ಈಗಂತೂ ಬೇರೆ ಹಾದಿ ಇಲ್ಲ, ಯುದ್ಧದ ಹಾದಿ ಅಂತ ಬಂದು ನಿಂತಿದ್ದಾಗ್ಯದ. ಇದನ್ನು ತಡಿಬೇಕಾಗಿತ್ತು ಅಂತಂದ್ರೆ ಮೊದಲ ಈ ಭಯೋತ್ಪಾದನೆ ಅಗ್ದು ಚೆನ್ನಾಗೇನ ನಮ್ಗೆ ಸರ್ಕಾರ ನಿರ್ಧಾರ ಮಾಡ್ಯದ, ಭಯೋತ್ಪಾದಕರು ಮಾತ್ರ ಹೊಡಿತೀವಿ ಅಂತೇಳಿ. ಮತ್ತು ಅವರು ನಮ್ಮ ಸೇನೆ ನೆಲೆ ಮೇಲೆ ದಾಳಿ ಮಾಡಿದಾಗ ಅನಿವಾರ್ಯ ಆತ್ಮರಕ್ಷಣೆಗಾಗಿ ಮಾಡುವಂಥ ಕೆಲಸ ಅದೇನೂ ಇರಲಿ. ಒಟ್ಟಲ್ಲೇ ಈ ಪಾಕಿಗೆ ಸಾಲ ಕೊಟ್ಟಿದ್ದ IMF ನಮ್ಮ ದಕ್ಷಿಣ ಏಷ್ಯಾದ, ಅದರಲ್ಲೂ ಭಾರತದ ನೆಮ್ಮದಿಯನ್ನು ಕೆಡಿಸುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಪಾಕಿಗೆ ಸಾಲ ಕೊಟ್ಟಿದ್ದೇನಪ್ಪ ಅಂದ್ರೆ ಮತ್ತೆ ಯುದ್ಧ ಮಾಡಿರಿ, ಬಿಡದಲ್ಲ ಸಾಯಿರಿ ಅನ್ನೋದಷ್ಟೇ ಮಧ್ಯ ಇಲ್ಲ. ನಮಗೆ ದುಡ್ಡು ಕೊಟ್ಟರೆ ನಾವು ವ್ಯಾಪಾರ ಕೂತೀವಿ ಅಂತೇಳಿ ಈ ಮುಂದುವರೆದ ದೇಶಗಳ, ಬೆಳೆದು ನಿಂತ ದೇಶಗಳ ಅಭಿಪ್ರಾಯ ಅಂತೇಳಿ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದರೆ IMF ದುಡ್ಡು ಬರೋದೇ ಶ್ರೀಮಂತ ರಾಷ್ಟ್ರಗಳಿಂದ, ಅದರಲ್ಲೂ 70% ಅಮೇರಿಕದಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಇರಲಿ, ಒಟ್ಟಿನಲ್ಲೇ ಈ ಯುದ್ಧ ಮಾಡಿ ಆ ಎಲ್ಲ ನಮಗೆ ಕೊಟ್ಟು ಬಡದ 5 ಶಸ್ತ್ರಾಸ್ತ್ರ ಕೊಟ್ಟು ಬಡದರ ಹಚ್ಚಿ ಹಣಗಿಸುವಂಥ ಈ ದಂಧೆ ಅವ್ರು ಎಳೆದಿದ್ದು, ಅದು ನಿಜವಾಗಿ ಭಾರತ ಮತ್ತು ಪಾಕ್ ಇಬ್ಬರಿಗೂ ಪೆಟ್ಟು ಕೊಡುವಂಥದ್ದು. ಅವರ ಆರ್ಥಿಕ ನೀತಿನೂ ಅಥವಾ ಅರ್ಥವ್ಯವಸ್ಥೆ ಪೂರ್ತಿ ಒಳ್ಳೆಯದಿದೆ, ನಮಗೂ ಬಡತನದಲ್ಲಿ ಒದ್ದಾಡ್ತಾ ಇದೆ. ಸ್ವಲ್ಪ ಮೇಲ್ಮಟ್ಟದಲ್ಲಿರ್ಬೋದು, ಪಾಕಿಸ್ತಾನಿಗಿದ್ರು ನಮ್ಮಲ್ಲಿ ಬಡತನ ತಪ್ಪಿಲ್ಲ, ನಿರುದ್ಯೋಗ ತಪ್ಪಿಲ್ಲ, ಹಸುವಿನ ಸಂಕಟ ತಪ್ಪಿಲ್ಲ ಅನ್ನೋದು ನೀವು ನೆನಪಿಟ್ಕೊಂಡು ನಾವು ಮುಂದಿನ ಹೆಜ್ಜೆಡಬೇಕಾಗ್ಯದ. ಏನೋ ಆಗಲಿ, IMF ಸಾಲ ಕೊಟ್ಟಿದ್ದೆ ಮಾತ್ರ ಭಾಳ ದೊಡ್ಡ ತಪ್ಪು. ಅವ್ರು ಅಭಿವೃದ್ಧಿ ಕೊಡಲಿ, ಅದು ಶಸ್ತ್ರಾಸ್ತ್ರ ಖರೀದಿ ಮಾಡಿಕೊಂಡ್ರೆ ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು ಅಂತ ಹೇಳುವಂಥದ್ದು ನಿಲ್ಲಿಸುವಂಥದ್ದು ಸಹಿತ IMF ಮಾಡಬೇಕಾಗ್ತದೆ. ಅದನ್ನು ಮಾಡ್ತದಿಲ್ಲ ಯಾರಿಗೂ ಗೊತ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯ ಕೈಗೊಂಡು ವಂದನೆಗಳು.